ಸರ್ ದಿಢೀರ್ ಅಂತ ಏನು ಇಲ್ಲ. ಏನು ನಮ್ಮ ಮಹಾಸಭಾ ಅಧ್ಯಕ್ಷರು ಹೊನ್ನಿಕುಲ, ಅಗ್ನಿಕುಲ, ಶಂಭುಕುಲ ಆ ಮೂರಕ್ಕೂ ಮಹಾಸಭಾ ಅಧ್ಯಕ್ಷರಾಗಿ ಎಸಿಪಿ ಸುಬ್ಬಣ್ಣ ಅವರು ಸುಮಾರು 11 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಈ ಹುದ್ದೆ ಯಾವುದೇ ಲಾಭದ ಹುದ್ದೆ ಅಲ್ಲ. ಈ ಹುದ್ದೆ ಬಂದು ಸಮಾಜದಲ್ಲಿ ಯಾರೇ ಹೊನ್ನಿಕುಲದವರು, ಅಗ್ನಿಕುಲದ, ಶಂಭುಕುಲದವರು ಅವರುಗಳಿಗೆ ಏನಾದ್ರೂ ರಾಜಕೀಯವಾಗಿ ಮತ್ತು ಏನೇ ಒಂದು ಶೈಕ್ಷಣಿಕವಾಗಿ ಒಂದು ತೊಂದರೆ ಬಂದಾಗ ಒಬ್ಬ ಒಬ್ಬ ಲೀಡರ್ ಬೇಕು. ಒಬ್ರು ದೊಡ್ಡ ಎಸಿಪಿ ಸುಬ್ಬಣ್ಣ ಅವರು ಒಬ್ಬ ದೊಡ್ಡವರಾಗಿ ಇಡೀ ಮೂರು ಸಮುದಾಯನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ಈಗ ಏನೋ ಒಂದು ತಿಂಗಳ ಒಂದು ಬೋರ್ಡ್ ಒಂದು ಸರ್ಕಾರ ಏನೋ ಒಂದು ಅನೌನ್ಸ್ ಮಾಡಿದೆ. ಕೆಲವರಿಗೆ ಅದ್ರ ಮೇಲೆ ಅದಕ್ಕೆ ಕೆಲವರು ಮಹಾಸಭಾ ಸುಬ್ಬಣ್ಣ ಅವ್ರನ್ನ ಚೇಂಜ್ ಮಾಡ್ಬೇಕು, ಬೇರೆಯವ್ರು ಮಾಡ್ಬೇಕು ಅಂತ ಏನೇನೋ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಆದ್ರೆ ಇಡೀ ಸಮಾಜ ಹೊನ್ನಿಕುಲ, ಅಗ್ನಿಕುಲ, ಶಂಭುಕುಲ ಎಲ್ಲರೂ ಸೇರಿ ಸುಬ್ಬಣ್ಣ ಅವರೇ ಮುಂದುವರಿಬೇಕು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಏನೇ ಅನುಕೂಲ ಆಗ್ಬೇಕು ಅಂದ್ರೆ ಅದು ಸುಬ್ಬಣ್ಣ ಅವ್ರ ಕಡೆಯಿಂದನೇ ಆಗ್ಬೇಕು ಅಂತ ಎಲ್ಲ ಒಮ್ಮತದಿಂದ ಎಲ್ಲ ಲೀಡರ್ಗಳು ಸೇರಿ ತೀರ್ಮಾನ ಮಾಡಿದೀವಿ. ರಾಜ್ಯ ತಿಗಳ ಕ್ಷತ್ರಿಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಎಸಿಪಿ ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಮಹಾಸಭಾದ ಒಂದು ಸಭೆಯನ್ನು ಕರೆದಿದ್ರಿ. ನಮ್ಮ ಈ ಒಂದು ಸಭೆಯಲ್ಲಿ ಸ್ವಲ್ಪ ನಮ್ಮಲ್ಲೇ ಇರೋಂಥ ಕೆಲವರು ನಾಯಕರುಗಳು ಬೇರೆ ಒಂದು ಗುಂಪು ಮಾಡಿಕೊಂಡು ಒಂದು ಸಂಘಟನೆ ಥರ ಮಾಡೋಕ್ಕೆ ಹೋಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮಲ್ಲಿ ಇದ್ಕೊಂಡು ಅವ್ರು ಇನ್ನೊಂದು ಕಡೆ ಮಾಡಿರೋದ್ರಿಂದ ನಮ್ಮೆಲ್ಲರ ಯಾರ ಗಮನಕ್ಕೂ ಕೂಡ ನಮ್ಮ ನಾಯಕರುಗಳಿಗೆ ಯಾರ ಗಮನಕ್ಕೂ ಬರ್ದಿರೋ ಕಾರಣಕ್ಕೋಸ್ಕರ ಇದರಲ್ಲಿ ಮತ್ತೆ ಹೊಸದಾಗಿ ರೀಸಫರ್ ಮಾಡಬೇಕು ಅಥವಾ ಅವ್ರದ್ದು ಏನು ಗೊಂದಲಗಳಿದೆಯೋ ಅದನ್ನೆಲ್ಲ ಏನು ವಿಚಾರಗಳನ್ನು ತಿಳ್ಕೊಬೇಕನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಸೇರಿದ್ರಿ. ಏನು ಎಸಿಪಿ ಸುಬ್ಬಣ್ಣನ ಬದಲಾಯಿಸಿದ್ದೀವಿ, ನಾವು ಹೊಸದಾಗಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಸುಮ್ಮನೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಗಳಲ್ಲಿ ಮೆಸೇಜ್ಗಳಾಗ್ತಾ ಇರೋದು ಉದ್ದೇಶಕ್ಕೋಸ್ಕರ ಎಲ್ಲರೂ ಇವತ್ತು ನಾವು ಮುಖಂಡರುಗಳೆಲ್ಲ ಸೇರಿ ಇವತ್ತು ಈ ಸಭೆಯ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸುಬ್ಬಣ್ಣವರೇ ಇದಕ್ಕೆ ಮಹಾಸಭಾದ ಅಧ್ಯಕ್ಷರು ಅಂತೇಳ್ಬಿಟ್ಟು ಈಗಾಗಲೇ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಏನೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ನಮ್ಮ ಎಸಿಪಿ ಸುಬ್ಬಣ್ಣವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮಗಳು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಅಷ್ಟೇ ಸುಧಾರಣೆ ಆಗ್ಬೇಕಂದ್ಬಿಟ್ಟು ನಾವು 2014ರಲ್ಲಿ ತಿಗಳ ಕ್ಷತ್ರಿಯ ಮಹಾಸಭಾ ಅಂದ್ಬಿಟ್ಟು 3 ಕುಲಗಳಿಂದ ಒಂದು ಸಮಿತಿ ರಚನೆ ಮಾಡಿದ್ವಿ. ಅದಕ್ಕೆ ಒಮ್ಮತವಾಗಿ 3 ಕುಲದಿಂದ ನಾವು ಸೇರಿ ಸುಬ್ಬಣ್ಣವ್ರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿ ಒಂದು ಬೃಹತ್ ಸಮಾವೇಶ ಮಾಡಿದ್ವಿ ನ್ಯಾಷನಲ್ ಕಾಲೇಜಲ್ಲಿ. ಅದಾದ್ಮೇಲೆ ಏನೆಲ್ಲ ಚಟುವಟಿಕೆಗಳು ನಡ್ಕೊಂಡ್ ಬಂತು ಮಹಾಸಭದಿಂದ ಇದುವರೆಗೂ ಇವತ್ತಿಗೂ 3 ಕುಲದಿಂದ ಒಮ್ಮತವಾಗಿ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಏಕೈಕ ವ್ಯಕ್ತಿ ಸುಬ್ಬಣ್ಣವರು. 80% ಇವತ್ತು ಈ ಸಭೆಯಲ್ಲಿ ನಾವು ಭಾಗವಹಿಸಿದ್ವಿ. ಅವತ್ತು ಏನ್ ನಾವು ರಚನೆ ಮಾಡಿದ್ವಿ ಪದಾಧಿಕಾರಿಗಳು 80% ತನು, ಮನ, ಹಣ, ಸಮಯ ಎಲ್ಲವನ್ನೂ ನಾವು ಕೊಟ್ಟು ಸಹಕಾರ ಕೊಡದಂತವ್ರು. ಇವತ್ತು ನೀವು ಲಾಭದಾಯಕ ಹುದ್ದೆಗಳನ್ನ ಪಡ್ಕೊಂಡು ಇವತ್ತು ನಿಮ್ಮ ವೈಯಕ್ತಿಕವಾಗಿ ನೀವೇನೋ ರಾಜಕೀಯವಾಗಿ ಏನೋ ಆಗ್ಬೇಕನ್ನೋ ಸದುದ್ದೇಶದಿಂದ ತುಂಬ ಸ್ವಂತ ಲಾಭಕ್ಕಾಗಿ ಇವತ್ತು ಒಂದು ಮಹಾಸಭಾನ ಯಾವುದೋ ವ್ಯಕ್ತಿನ ಎಲ್ಲೋ ಇರೋಂಥ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಅಧ್ಯಕ್ಷರ ಅಂತ ಘೋಷಣೆ ಮಾಡ್ತೀರಂದ್ರೆ ಅದೆಷ್ಟು ಮಾತ್ರ ಸರಿ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಇದೆ. ನೀವು ಆ ರೀತಿ ಏನಾದ್ರು ಮಾಡ್ಬೇಕು ಅನ್ನೋದು ಆಗಿದ್ದ ನಮ್ಮಲ್ಲಿ ಏನಾದ್ರು ಇದ್ದಾಗ ನಮ್ಮನ್ನೆಲ್ಲರೂ ಕರಿಬೋದಾಗಿತ್ತು. ನಾನು ತಿಗಳ ಕ್ಷತ್ರಿಯ ಮಹಾಸಭಾ ಸಂಚಾಲಕನಾಗಿ ಜವಾಬ್ದಾರಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ಅದರಲ್ಲಿ ಈಗ ಹೊನ್ನಿಕುಲ ಕ್ಷತ್ರಿಯ ಸಮಾಜ ಸಂಘದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಂಘಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಶಂಭುಕುಲದವ್ರಿಗೂ ಮಾಹಿತಿ ಇಲ್ಲ, ಅಗ್ನಿಕುಲದವ್ರಿಗೂ ಮಾಹಿತಿ ಇಲ್ಲ. ಕೇವಲ ಬೆರಳಿಕೆಯಷ್ಟು ನೀವು ಕರ್ಕೊಂಡು ಯಾವುದೋ ಒಂದು ಕಚೇರಿಯಲ್ಲಿ ನೀವು ಮಾಡೋದು ಎಷ್ಟು ಸರಿ ಆಗಿರ್ಬೋದು, ಒಂದು ಸಂಘ ಆಗಿರ್ಬೋದು, ಏನಕ್ಕೆ ಮಾಡೋದು? ತಮ್ಮ ಸಮಾಜ ಸುಧಾರಣೆ ಆಗ್ಬೇಕು, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕನ್ನ ಸದುದ್ದೇಶ ಅಲ್ವಾ? ಅದಕ್ಕೆ ನಮ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ನೀವು ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ 4-5 ಜನಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಇದಕ್ಕೆ ನಮ್ಗೆ ಸಹಮತ ಇಲ್ಲ. ಹಿರಿಯರು ಎಲ್ಲರೂ ಈಗ ತಿಳಿಸಿದ್ದಾರೆ. ಎಲ್ಲರನ್ನು ಕರೆದು ಒಮ್ಮತವಾಗಿ ಹೋಗೋದಾದ್ರೆ ನಮ್ಗೆಲ್ರಿಗೂ ಒಪ್ಪಿಗೆ ಇದೆ ಈಗಲೂ. ಆದ್ರೆ ಸುಬ್ಬಣ್ಣ ಅಂತ ಸಮರ್ಥವಾಗಿರೋಂಥ ವ್ಯಕ್ತಿನ ನೇಮಿಸ್ರಿ. ನಮ್ಗೆ ಈಗಲೂ ಸುಬ್ಬಣ್ಣ ಅವ್ರು ಮುಂದುವರ್ಸೋಣ. ಇಲ್ಲಪ್ಪ ಇನ್ನೊಂದವ್ರು ಚೆನ್ನಾಗಿದ್ದಾರೆ ಅಂತ ಮಾಡೋರು ಆದ್ರೆ ನಾವು ಅದನ್ನ ಒಪ್ಕೊಳ್ತೀವಿ, ಅಕ್ಸೆಪ್ಟೆಡ್ ಅದು. ಆದ್ರೆ ಏಕಾಮುಖಿಯಾಗಿ ನೀವೇ ಅದನ್ನ ಮಾಡಿರೋದು ನಮ್ಗೆಲ್ರು ಸಮ್ಮತ ಇಲ್ಲ ಅಂತ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಆಗಿ ನಾನು ಮಾತಾಡ್ತೀನಿ. ಇವತ್ತು ಏನು ನಮ್ಮ ಸಂಘದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಇದ್ರ ಬಗ್ಗೆ ಏನು ನಾವು ಸುಮಾರು 11 ವರ್ಷಗಳ ಕಾಲ ಸುದೀರ್ಘವಾಗಿ ಮಹಾಸಭಾ ಅಂತ ಒಂದು ಸಂಘವನ್ನ ಮಾಡಿಕೊಂಡು ಅದರಡಿನಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಅಂತ ಮಾಡ್ಕೊಂಡಿದ್ವಿ. ಇದ್ರ ವಿರುದ್ಧವಾಗಿ ಕೆಲವು ಮಾಹಿತಿ ಕೊರತೆಯಿಂದ ಸಭೆಗಳಾಗಿದೆ ಅಂತ ಒಂದು ಮಾಹಿತಿ ಬಂತು. ಆದ್ರೂ ಪರವಾಗಿ ಈಗೇನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಅರ್ಥಗರ್ಭಿತವಾಗಿ ಮಾಹಿತಿನ ಪಡ್ಕೊಂಡು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತೇನ್ ಸೇರ್ಕೊಂಡಿದೀವಿ,
ಇವತ್ತು ಬಂದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಬಂದಿರೋದು. ಇಲ್ಲಿ ನೂರಾರು ಜನ ಬೆಂಬಲಿಗರ ಪಡೆದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಬಂದಿರ್ತಾರೆ. ಸ್ವಲ್ಪ ಏನು ನಮ್ಮ ಸಂಘದ ಪರವಾಗಿ ಮತ್ತೆ ಸಂಘದ ಅಧ್ಯಕ್ಷರ ಪರವಾಗಿ ಕೆಲವೊಂದು ಪಿತೂರುಗಳು ನಡೆದಿದೆ. ಅದ್ರ ವಿರುದ್ಧವಾಗಿ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದಾರೆ. ಅದ್ರ ಪರವಾಗಿ ಈಗ ನಾವಿಬ್ರು ಏನು ಒಂದು ಕುಟುಂಬದ ಅಣ್ತಮ್ಗಳ ತರ ನಮ್ಮ ಕುಟುಂಬ ಸಮಸ್ಯೆ ತರ ನಾವು ಬಗೆಹರಿಸ್ಕೊತೀವಿ ಅಂತಕ್ಕಂಥದ್ದು ಹೇಳಿ, ಏನು ನಮ್ಮ ಜಾತಿಗಳಲ್ಲಿ ಉಪಪಂಗಡ ಅಂತಕ್ಕಂಥದ್ದಿದೆ, ಆ ಉಪಪಂಗಡ ಭಿನ್ನಾಭಿಪ್ರಾಯನ ಅದಕ್ಕೆ ತೆರೆ ಎಳೆಯುವಂತ ಕೆಲಸ ಮಾಡ್ತೀವಿ. ಇದು ಯಾರ ಅನ್ಯತಾ ಭಾವಿಸಂಗೇನಿಲ್ಲ. ಇದು ಸಮಾಜ ಒಗ್ಗಟ್ಟಾಗಿ ಹೋಗ್ತದೆ. ಇದು ಈಗ ಎಲ್ಲಾ ಸಮಾಜಗಳು ಇದ್ದೇ ಇರುತ್ತೆ. ತಮ್ಗೆಲ್ಲ ಗೊತ್ತಿರೋ ಪ್ರಕಾರ ಯಾವ ಸಮಾಜದಲ್ಲಿ ಇಲ್ಲ, ನಮ್ಮ ಸಮಾಜದಲ್ಲೂ ಸಹ ಏನು ಇಷ್ಟು ವರ್ಷಗಳ ಕಾಲ ಏನು ಎಲ್ಲಾರನು ಒಂದೇ ರೀತಿನಲ್ಲಿ ಕಾಣ್ತಕ್ಕಂತ ಅಧ್ಯಕ್ಷರು ಸುಬ್ಬಣ್ಣ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ವಿ. ಮುಂದಿನ ದಿನಗಳಲ್ಲೂ ಸಹ ಯಾರ ವಿರೋಧಿಗಳಾಗಿರ್ಲಿ ಅವ್ರನ್ನೆಲ್ಲರನ್ನು ಸಹ ಜೊತೆಗೆ ತಗೊಂಡು ಇದನ್ನ ಸುಬ್ಬಣ್ಣವ್ರ ಅಧ್ಯಕ್ಷತೆಯಲ್ಲೇ ಇನ್ನು ಸ್ವಲ್ಪ ವರ್ಷಗಳ ಅಂತರದಲ್ಲೇನೆ ಒಂದು 10 ಲಕ್ಷ ಜನ ಸೇರಿಸಿ ಬೃಹತ್ವಾಗಿ ಸಮಾವೇಶ ಮಾಡ್ಲಿಕ್ಕೆ ನಾವೆಲ್ಲರ ಆಶಿಸಿ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು